ಬಡವರಿಗೆ ನೆರವು ನೀಡಿದ ಬಿಗ್ ಬಾಸ್ ಜಾಹ್ನವಿ. ಅಷ್ಟಕ್ಕೂ ಅವ್ರು ಮಾಡಿದ್ದೇನ್ ಗೊತ್ತಾ? ಬಿಗ್ ಬಾಸ್ ಜಾಹ್ನವಿ, ನಟಿ ಜಾಹ್ನವಿ ಅನ್ನೋದಕ್ಕಿಂತ ಅವರು ಹೆಚ್ಚು ಫೇಮಸ್ ಆಗಿರೋದೇ ಆಂಕರ್ ಜಾಹ್ನವಿ ಅಂತಲೇ. ಬಿಗ್ ಬಾಸ್ ಸೀಸನ್ 12ನೇ ರಿಯಾಲಿಟಿ ಶೋನ ಸ್ಪರ್ಧಿಯಾಗಿದ್ದ ಆಂಕರ್ ಜಾಹ್ನವಿ ದೊಡ್ಡ ಮನೆಯಲ್ಲಿ 60 ದಿನಗಳ ಕಾಲ ಇದ್ರು. ಅಷ್ಟು ದಿನ ಬಿಗ್ ಮನೆಯಲ್ಲಿ ಇರೋದು ಅಂದ್ರೆ ತಮಾಷೆ ವಿಷಯ ಅಂತೂ ಅಲ್ಲ. ಅವರು ಬಿಗ್ ಮನೆಯಲ್ಲಿ ಇದ್ದಾಗ ಆಡಿದ್ದ ಮಾತುಗಳು ಟ್ರೋಲ್ ಆಗಿದ್ವು. ಆದ್ರೆ ಅದು ಕೇವಲ ಆಟ ಮಾತ್ರ ಆಗಿತ್ತು ಅಂತ ಕೆಲವರು ಅವರಿಗೆ ಸಪೋರ್ಟ್ ಮಾಡಿದ್ದು ಕೂಡ ಇದೆ. ಜಾನು ಬಿಗ್ ಮನೆಗೆ ಕಾಲಿಟ್ಟು ಅವರ ಆಟ ನೋಡಿದ ಅನೇಕರು ಅವರು ಫೈನಲ್ ತನಕ ಇರ್ತಾರೆ ಅಂದುಕೊಂಡಿದ್ರು. ಆದ್ರೆ ಅದ್ಯಾಕೋ ಏನೋ ಅವರು ಆಟದ ಅರ್ಧದಲ್ಲೇ ಮನೆಯಿಂದ ಎಲಿಮಿನೇಟ್ ಆದ್ರು. ಈಗ ಅವರು ಮಾಡಿದ ಕಾರ್ಯ ಎಲ್ಲೆಡೆ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಅವರು ಮಾಡಿದ್ದೇನು ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಅದೆಷ್ಟೋ ಜನರಿಗೆ ಸ್ವಲ್ಪ ಹೆಸರು ಬಂದ್ರೆ ಸಾಕು, ಜನಸಾಮಾನ್ಯರ ಕೈಗೆ ಸಿಗೋದಿಲ್ಲ. ಇನ್ನು ಹಿರಿತೆರೆ ಮೇಲೆ ಮಿಂಚಿದ್ರೆ ಅನೇಕರಿಗೆ ಬಡವರ ಕಷ್ಟ ಏನು ಅನ್ನೋದೇ ಅರಿವಾಗೋದಿಲ್ಲ. ಆದ್ರೆ ಬಿಗ್ ಬಾಸ್ ಸ್ಪರ್ಧಿ ಜಾಹ್ನವಿ ಮಾತ್ರ ಎಲ್ರಿಗಿಂತ ಡಿಫ್ರೆಂಟ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ತಮ್ಮ ಸಿನಿಮಾ ಶೂಟಿಂಗ್ ಹಾಗೂ ಬೇರೆ ಬೇರೆ ಕೆಲಸಗಳ ಬಿಸಿ ಮಧ್ಯೆ ಬಡವರಿಗೆ ಸಹಾಯ ಮಾಡೋ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಾಗಿದ್ರೆ ಅವರು ಏನು ಮಾಡಿದ್ರು ಅನ್ನೋದನ್ನ ಹೇಳ್ತೇವೆ ನೋಡಿ. ಜಾಹ್ನವಿ ಅವರನ್ನ ಹಲವರು ಈ ಹಿಂದೆ ಟ್ರೋಲ್ ಮಾಡಿದ್ದರು, ಕಾಲೆಳೆದಿದ್ರು. ಆದರೂ ಕೂಡ ತಲೆ ಕೆಡಿಸಿಕೊಳ್ಳದ ಜಾಹ್ನವಿ ಸದ್ಯ ಬಡ ಕುಟುಂಬಕ್ಕೆ ಸಹಾಯದ ಹಸ್ತವನ್ನ ಚಾಚಿದ್ದಾರೆ. ಬೀದಿ ಬದಿಯಲ್ಲಿ ವಾಸ ಮಾಡುವ ಬಡ ಕುಟುಂಬಗಳ ಗುಡಿಸಲಿಗೆ ಭೇಟಿ ನೀಡಿರುವ ಜಾಹ್ನವಿ ಅಲ್ಲಿ ಕೆಲ ಹೊತ್ತು ಕಾಲ ಕಳೆದಿದ್ದಾರೆ. ಅವರ ಸಮಸ್ಯೆಗಳನ್ನ ಕೇಳಿ ತಿಳ್ಕೊಂಡಿದ್ದಾರೆ. ಬಡ ಮಕ್ಕಳನ್ನ ಎತ್ತಿ ಮುದ್ದಾಡಿದ್ದಾರೆ. ಅವರ ಸ್ಥಿತಿಗತಿಗಳನ್ನ ನೋಡಿ ತಮ್ಮ ಕಾರಿನಲ್ಲಿಯೇ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಆನಂತರ ಅವರಿಗೆ ಬೇಕಾದ ಮತ್ತು ಅಗತ್ಯ ಇರುವ ದಿನಸಿ ಸಾಮಗ್ರಿಗಳನ್ನ ಅವರಿಗೆ ಕೊಡಿಸಿ ಜಾಹ್ನವಿ ಮರಳಿ ಮತ್ತೆ ಅವರನ್ನ ಅವರ ಗುಡಿಸಲಿಗೆ ಸೇರಿಸಿದ್ದಾರೆ. ತಮ್ಮ ಈ ಕೆಲಸದ ಮೂಲಕ ಬಡ ಕುಟುಂಬಗಳ ಮೊಗದಲ್ಲಿ ನಗು ಮೂಡಿಸಿದ್ದಾರೆ. ತಮ್ಮ ಈ ಕೆಲಸದ ವಿಡಿಯೋವನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಜಾಹ್ನವಿ ಅವರು ಹಂಚಿಕೊಂಡಿದ್ದಾರೆ. ಇನ್ನು ಬಡವರಿಗೆ ಸಹಾಯ ಮಾಡಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ. ಇತಿಹಾಸ ಹೇಳುತ್ತದೆ ಕಳೆದು ಹೋದ ದಿನ ಸುಖವಾಗಿತ್ತು. ವಿಜ್ಞಾನ ಹೇಳುತ್ತದೆ ನಾಳೆ ಬರುವ ದಿನ ಸುಖವಾಗಿರುತ್ತದೆ. ಆದರೆ ಧರ್ಮ ಹೇಳುತ್ತದೆ ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿ ಕ್ಷಣವೂ ಸುಖವಾಗಿರುತ್ತದೆ ಎಂದು ಬರೆದುಕೊಂಡಿದ್ದಾರೆ. ಸದ್ಯ ಜಾಹ್ನವಿ ಅವರ ನಡೆ ಹಲವರ ಹೃದಯ ಗೆದ್ದಿದೆ. ಮೆಚ್ಚುಗೆಯ ಮಹಾಪುರ ಹರಿದು ಬರುತ್ತಿದೆ. ನಿಮ್ಮ ಒಳ್ಳೆ ಮನಸ್ಸು ಈಗಲಾದ್ರೂ ಅರ್ಥ ಆಗ್ಲಿ, ಆ ದೇವರು ಒಳ್ಳೇದು ಮಾಡ್ಲಿ ನಿಮಗೆ. ಹೀಗೆ ಇನ್ನು ಹೆಚ್ಚು ಒಳ್ಳೆ ಕೆಲಸ ಮಾಡುವಂತ ಶಕ್ತಿ ಆ ಭಗವಂತ ನಿಮಗೆ ಕೊಳ್ಳಿ. ಒಳ್ಳೇದಾಗ್ಲಿ ಮೇಡಮ್. ತುಂಬಾ ಖುಷಿ ಆಯ್ತು ಜಾಹ್ನವಿ ಮೇಡಮ್, ನಿಮ್ಮ ಮನಸ್ಸು ತುಂಬಾ ಒಳ್ಳೆಯದು. ಇದೇ ತರ ತುಂಬಾ ಒಳ್ಳೆ ಕೆಲಸವನ್ನ ಮಾಡಿ ಆ ದೇವರು ನಿಮಗೆ ಆರೋಗ್ಯ ಆಯಸ್ಸು ಹೆಚ್ಚಾಗಿ ಕೊಡಲಿ. ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ, ಒಳ್ಳೇದಾಗುತ್ತೆ ನಿಮಗೆ, ಇದನ್ನೇ ಮುಂದುವರಿಸಿ ಜಾಹ್ನವಿ ಅಂತ ಅನೇಕರು ಕಾಮೆಂಟ್ ಹಾಕಿದ್ದಾರೆ. ಕೆಲವರು ಸಹಾಯ ಮಾಡಿ ಆದರೆ ವಿಡಿಯೋ ಮಾಡಬೇಡಿ ಎಂದು ಸಲಹೆಯನ್ನು ಕೂಡ ಅವರಿಗೆ ನೀಡಿದ್ದಾರೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಆಗು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.